ಟ್ಯಾಲೆಂಟ್ ಅಂತ ಯಾವಾಗಿಂದ ಬಂದಿದೆ ನಿಮಗೆ? ಈಚೆಗೆ ಬಂದಿದ ತಕ್ಷಣ ಅವಳು ಏನು ಗುಡ್ಡೆಕಾಯಿ ಅಂಡ್ ಸಡನ್ ಆಗಿ ಯಾಕೋ ಹುಷಾರಿಲ್ದಾರ ನಾವು ಹೋಯ್ತು ಗೈಸ್. ಕೆಮ್ಮು ನೆಗಡಿ ಗಂಡೆಲ್ಲ ನೋಡ್ಬೋದು. ಆಮೇಲೆ ಒಂದು ಡಿಸ್ಕ್ಲೈಮರ್ ಗೈಸ್, ನಾವು ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಮದನ್ ಗೌಡ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಒಂದು ಮಾಲಿಂದ. ಮಧು, ನಿಶಾ ಎಲ್ಲ ಕೆಳಗಡೆ ಶಾಪಿಂಗ್ ಮಾಡ್ತಾಯಿದ್ದಾರೆ. ನಾನು ಬಾಯ್ಸ್ ಸೆಕ್ಷನ್ಗೆ ಬಂದಿದ್ದೀನಿ ಏನಾದರೂ ನೋಡೋಣ ಅಂತ. ಬಿಕಾಸ್ ಈವ್ನಿಂಗ್ ಒಂದು ಇವೆಂಟ್ ಇದೆ, ಇನಾಗ್ರೇಷನು ಯಾವುದೋ ಪಬ್ದು. ಸೊ ಎಲ್ಲರನ್ನೂ ಇನ್ವೈಟ್ ಮಾಡಿದರು. ಸೊ ಫ್ಯಾಮಿಲಿ ಎಲ್ಲ ಹೋಗ್ತಾಯಿದ್ದೀವಿ. ಅದಕ್ಕೋಸ್ಕರ ಕಾಸ್ಟ್ಯೂಮ್ ಏನಾದ್ರು ತೊಗೊಳ್ಳೋಣ, ಎಲ್ಲ ಹಾಕೊಂಡು ಯೂಸ್ ಮಾಡಿಬಿಟ್ಟಿದ್ದೀನಿ ಗೈಸ್. ಯಾವುದನ್ನೂ ಹೊಸದು ಅಂತ ಇಟ್ಕೊಂಡೇ ಇಲ್ಲ. ಸೊ ಅದಕ್ಕೆ ಯಾವ್ದಾರ ಒಂದು ಹೊಸದು ಕಾಸ್ಟ್ಯೂಮ್ ಬೇಕು, ತೊಗೊಂಡು ಹೋಗೋಣ ಅಂತ ಬಂದಿದ್ದೀನಿ. ಯಾವುದು ಇಷ್ಟ ಆಗ್ತಾಯಿಲ್ಲ. ವೆಸ್ಟ್ ಸೈಡಿಗೆ ಬಂದಿದ್ದೀನಿ ಈಗ. ಸೊ ಬನ್ನಿ ಯಾವ್ದು ತೊಗೋತೀನಿ ಅಂತ ತೋರಿಸ್ತೀನಿ. ಇನ್ನು ಮಧು ಮತ್ತು ನಿಶಾ ಇಬ್ಬರು ತೊಗೊಳ್ಳೋಷ್ಟರಲ್ಲಿ ಪಕ್ಕ ನಾನು ತಗೊಬಿಡ್ಬೋದು ಅಂತ. ಹೆಣ್ಮಕ್ಳಿಗೆ ಗೊತ್ತಲ್ಲ ಗೈಸ್, ಅರ್ಧ ಗಂಟೆ ಆದರೂ ಆಗೋಲ್ಲ. ಸೊ ಬನ್ನಿ ಗೈಸ್, ಈಗ ಒಂದು ಅಂಗಡಿ ಆಯಿತು. ಈಗ ನೆಕ್ಸ್ಟ್ ಅಂಗಡಿಗೆ ಬಂದಿದ್ದೀವಿ. ನಿಶಾ ಅವರೇ ಸಿಕ್ತಾ? ನೀವು ಬ್ಯಾಗ್ ನಾತಾಕೊಂಡಿರೋದು ನೋಡಿದ್ರೆ ಬ್ಯಾಗಲ್ಲಿ ಒಂದು 7-8 ಜೊತೆ ಐತೆ ಅಂತ. ಬಿಳಿದ್ ಬೇಡ, ಅದಕ್ಕೆ ಮಾತು ಕೇಳಬೇಕು. ಹೈಲೈಟಾಗಿ ಕಾಣಿಸುತ್ತೆ, ಅದಕ್ಕೆ. ಹೌದಾ? ನಾನು ತಗೋಬೇಕು ಗೈಸ್. ಈಗ ನಮ್ಮ ಬಾವ ಅವರು ಕೆಳಗಡೆ ಪಾರ್ಕಿಂಗಲ್ಲಿದ್ದಾರೆ. ನಾವು 3 ಜನ ಮಾತ್ರ ಮೇಲ್ಗಡೆ ಬಂದಿದ್ದೀವಿ. ಅವರಿಬ್ಬರು ಶಾಪಿಂಗ್ ಮಾಡೋಷ್ಟರಲ್ಲಿ ನಾನೊಂದು ಯಾವ್ದಾರು ಒಂದು ಜೊತೆ ತೊಗೊಂಡ್ರೆ ನಾವು ಹಾಕ್ಕೋಬೋದು. ಬನ್ನಿ, ನಾವು ಬಾಯ್ಸ್ ಸೆಕ್ಷನ್ಗೆ ಹೋಗ್ತೀವಿ. ಅವ್ರು ಆಗಲೇ ಸೆಲೆಕ್ಟ್ ಮಾಡ್ತಾ ಇರಲಿ. ಫೈನಲಿ ಇಷ್ಟು ಶಾಪಿಂಗ್ ಮಾಡಿದ್ದೀವಿ. ಈ ಚಿಕ್ಕ ಬ್ಯಾಗ್ ಇದೆಯಲ್ಲ, ಅದು ನಂದು. ಈ ದೊಡ್ಡ ಬ್ಯಾಗ್ ಇರೋದು ಇವ್ರದ್ದೊಂದು ಆ್ಯಂಡ್ ಇವ್ರದ್ದೊಂದು. ಸತತವಾಗಿ ಆಲ್ಮೋಸ್ಟ್ 1.5 hour ತೊಗೊಂಡಿದ್ದಾರೆ ಗೈಸ್. ಒಂದೊಂದು ಬಟ್ಟೆ ತೊಗೊಳಕ್ಕೆ, ಒಂದೊಂದು ಜೊತೆ ಬಟ್ಟೆ ತೊಗೊಳಕ್ಕೆ. ನೀವೇ ನೋಡಿದ್ರಿ ತಾನೇ, ಚೆನ್ನಾಗಿರೋದಿತ್ತ ಅದರಲ್ಲೂ ಸೆಲೆಕ್ಟ್ ಮಾಡಿ. ಹೆಂಗೋ ನಿಶಾ ಹೆಂಗೆ ಅಂತಂದರೆ ಗೈಸ್, ತಗೋತಾಳ, ಅಣ್ಣ ಇದು ಯಾಕೋ ಬೀಚ್ ವೈಬ್ಸ್ ಕೊಡ್ತಾ ಇದೆ, ಪಬ್ ವೈಬ್ಸ್ ಕೊಡ್ತಾ ಇಲ್ಲ ಅಂತ. ಮಧು ನೋಡ್ತಾಳೆ. ಮಧು ಯಾಕೋ ನಾನು ಸ್ವಲ್ಪ ದಪ್ಪ ಕಾಣಿಸ್ತಾ ಇದ್ದೀನಿ, ನನಗೆ ಲೂಸ್ ಬೇಕು, ಫ್ರೀಯಾಗಿ ಉಸಿರಾಡಬೇಕು ಅಂತಾಳೆ. ಕಂಫರ್ಟಬಲ್ ಆಗಿರ್ಬೇಕು ಬಟ್ಟೆ. ನಮ್ಮ ನಿಖಿಲ್ ಅವರು ಫೋನ್ ಮೇಲೆ ಫೋನ್ ಹಿಡಿತಾವ್ರೆ, ಆಯ್ತಾ ಅಂತ. ಎಸ್, ಯಾವ ಸ್ಟೈಲಲ್ಲಿ ಮೇಕಪ್ ಮಾಡಿಸ್ಕೊತಾವ್ ನೋಡಿ ಗೈಸ್. ನನಗೆ ಫುಲ್ ಬೆನ್ನು ನೋಡ್ತೈತೆ. ಹಾಂ, ಇಲ್ಲೇ ಇರ್ಬೋದು. ಅದಕ್ಕೆ ಫ್ರೆಂಡ್ದಲ್ವಾ, ಹೋಗಿ ವಿಸಿಟರ್ ಕೊಟ್ಬಿಟ್ಟು ಬರ್ಬೇಕು. ಗೆಸ್ ದಿಸ್ ಮೇಕಪ್ ಆರ್ಟಿಸ್ಟ್ ಗೈಸ್. ಅವ್ರ ಕೈ ನೋಡಿದ್ರೆ ನೀವು ಕಂಡುಹಿಡಿಬೋದು ಯಾರು ಅಂತ. ನಿಶಾ ರವೀಂದ್ರ ಅವರು. ಯಾವಾಗ ಕಲ್ತ್ರಿ ಈ ಟ್ಯಾಲೆಂಟ್ ಅಂತ? ಯಾವಾಗಿಂದ ಬಂದಿದೆ ನಿಮಗೆ? ಇವಾಗ ಈಚೆಗೆ ಬಂದಿದ ತಕ್ಷಣ ಅವಳು 2 ಬ್ರಷ್ ಹಿಡ್ಕೊಂಡು ಬಂದಿದ್ಲು. ಎಷ್ಟು ಲೇಟ್ ಆಗ್ಬಿಟ್ಟಿದೆ. ಇವ್ರು ನೋಡಿ ಆರಾಮಾಗಿ ಚಿಲ್ ಔಟ್ ಮಾಡ್ಕೊಂಡು ತಮ್ಮ ತಂಗಿ ಆನ್ ದಿ ವೇ ಗೈಸ್. ಈಗ ನಡಂತ್ರದಲ್ಲಿ ಬಂದಿದ್ದಾಳೆ. ಇವಳಿಗೆ ಹೆಂಗೆ ಬೇಕು ಹಂಗೆ ಎರಾಬಿರಿ ಮೇಕಪ್ಪು ಒಬ್ಬರು ಮಾಡ್ತಾ ಇದ್ದಾರೆ, ಅಲ್ಲಿ ಒಬ್ಬರು ಐರನ್ ಮಾಡ್ಕೊಡ್ತಾ ಇದ್ದಾರೆ ನೋಡಿ ಗೈಸ್. ಈ ಥರ ಆದರೆ ಹೆಂಗೆ ಕತೆ ನಮ್ಮದು. ಆಮೇಲೆ ಒಂದು ಡಿಸ್ಕ್ಲೈಮರ್ ಗೈಸ್, ನಾವು ಪಾರ್ಟಿ ಗಿರ್ಟಿ ಅದಕ್ಕೂ ಇದಕ್ಕಂತೆಲ್ಲ ಹೋಗ್ತಲ್ಲ. ಸುಮ್ಮನೆ ಹೋಗಿ ಫುಡ್ ತಿನ್ಕೊಂಡು ನನ್ನ ಫ್ರೆಂಡ್ಸ್ನ ಮಾತಾಡ್ಕೊಂಡು ಬರತ್ತಾರ. ನೀವು ಅನ್ಕೊಂಡಿರೋ ಥರ ಪಪ್ ಥರ ಎಲ್ಲ ಅಲ್ಲ. ನಮ್ಮ ಲೈಫಲ್ಲಿ ನನಗೆ ಬುದ್ಧಿ ಕಂಡಿರ್ತಾವಿಂದ ನಾನು ಮಧು ಇಬ್ಬರೇ ಒಂದೇ ಒಂದು ಇವೆಂಟ್ಗೆ ಅಂತ ಹೋಗಿರೋದು. ನಾನು ಹೋಗಿಲ್ಲ ಗೈಸ್. ಸುಮ್ಮನೆ ಒಂದು ಇನ್ವಿಟೇಷನ್ ಇತ್ತಲ್ಲ, ಆ್ಯಸ್ ಎ ಫ್ರೆಂಡ್ ಎಲ್ಲ ಹೋಗ್ತಾ ಇದ್ದೀವಿ. ಹಂಗೆ ಒಳ್ಳೆ ಊಟ ತಿನ್ಕೊಂಡು, ಒಳ್ಳೆ ಡೆಸರ್ಟ್ಸ್ ಇರುತ್ತೆ, ಒಳ್ಳೆ ಸ್ನ್ಯಾಕ್ಸ್ ಇರುತ್ತೆ, ಎಲ್ಲರೂ ತಿನ್ಕೊಂಡು ಬರೋದೇನೆ. ಆ್ಯಂಡ್ ಇನ್ನೊಬ್ಬರು ನಮ್ಮ ಮನೆಗೆ ಅತಿಥಿ ಬಂದಿದ್ದಾರೆ. ದ ಮೋಸ್ಟ್ ಫೇವ್ರೇಟ್ ಆ್ಯಂಡ್ ಅವರ ಮೋಸ್ಟ್ ಆನರಬಲ್ ಫ್ರೆಂಡ್ ಹರೀಶ್ ಬ್ರೋ. ನಮಸ್ಕಾರ. ವೇರ್ ಇಸ್ ಯುವರ್ ಲ್ಯಾಪ್ಟಾಪ್? ನಂದಿ ಹಿಂಗೆ ಆರಾಮಾಗಿ ಟಿಪ್ ಟಾಪಾಗಿ ರೆಡಿ ಆಗಿದ್ದಾನೆ ಗ್ರೀನ್ ಕಲರಲ್ಲಿ. ಸೊ ಇವರು ಹರಿಯಲ್ಲಿ ಈಗ ರೆಡಿ ಆಯ್ತಾ ಇರೋದು ಗೈಸ್. 10 ನಿಮಿಷದಲ್ಲಿ ರೆಡಿ ಆಗಿದ್ದೀನಿ. ಈಗ 7:45 ಆಗಿದೆ ಗೈಸ್. ಬೇಗ ಈಗ ಮೆಟ್ರೋಲಿ ಟ್ರಾನ್ಸ್ಪೋರ್ಟ್ ಆಗ್ತಾ ಇದ್ದೀವಿ. ಗಾಯ್ಸ್, ನಾನೀಗ ಬೆಂಗಳೂರು ಮೈಸೂರು ಹೈವೇಲಿ ಹೋಗ್ತಾ ಇದ್ದೀನಿ. ವ್ಲಾಗ್ನ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆನ್ನೆ ನೈಟ್ ಬಂದಿದ್ದು ಲೇಟ್ ಆಯಿತು, ಸೊ ವ್ಲಾಗ್ನ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಸಡನ್ನಾಗಿ ಯಾಕೋ ಹುಷಾರಿಲ್ದಾರಂಗೆ ಹೋಯ್ತು ಗೈಸ್. ಕೆಮ್ಮು ನೆಗಡಿ ಗಂಡೆಲ್ಲ ನೋಡ್ಬೋದು, ರೆಸ್ಟೇ ಇಲ್ದಾರಂಗೆ ಹೋಯ್ತು.
ತುಟಿ ಎಲ್ಲ ಹೊಡ್ಕೊಬಿಟ್ಟೈತೆ, ಫುಲ್ ಬಾಡಿ ಎಲ್ಲ ಡಿಹೈಡ್ರೇಟ್ ಥರ ಆಗ್ಬಿಟ್ಟೈತೆ. ಯಾಕೋ ಗೊತ್ತಿಲ್ಲ, ಮಂತ್ರಾಲಯಕ್ಕೆ ಹೋಗಿ ಬಂದಾದ್ಮೇಲೆ ಬಾಡಿನೇ ಸಪೋರ್ಟ್ ಮಾಡ್ತಾಯಿಲ್ಲ. ಸೊ ಇನ್ನೂ ಊಟ ಕೂಡ ಮಾಡಿಲ್ಲ, ಅವ್ರನ್ನ ಬಿಟ್ಬಿಟ್ಟು ಈಗ ರಿಟರ್ನ್ ಹೋಗ್ತಾ ಇದ್ದೀನಿ. ಬನ್ನಿ ಶೂಟ್. ನನಗೆ ಶೂಟ್ ಮಾಡ್ತಾರೆ ನೋಡಿ ಗೈಸ್ ನಮ್ಮ ಶ್ರೀನಿ. ಶ್ರೀನಿ ಏನು ಸಮಾಚಾರ? ಏನಿಲ್ಲ. ಹಾ, ಯಾವಾಗ ಬರ್ತಡೆ ಅಂತೆ ನಿಂದು? ಹಾ, ನಾಳೆಗೆ. ಎಷ್ಟನೇ ವರ್ಷದ ಬರ್ತಡೆ ನಿಂದು? ಎಷ್ಟು ವರ್ಷ ಆಯ್ತು ನಿನಗೆ? ಏನ ಮೂರು ತುಂಬ್ತು. ಹಳ್ಳಿ ಕಡೆ ಹೇಳ್ತಾರಲ್ಲ, ಎರಡಾಗ ಮೂರು ತುಂಬ್ತು ಅಂತ, ಹಂಗೆ ಮೂರು ತುಂಬ್ತು ಅಂತವನೇ. ಯಾವ ಕೇಕ್ ಹೇಳಿದ್ಯಾ ಅಪ್ಪಂಗೆ? ಯಾವ ಕೇಕು? ಕೇಕ್ ಬೇಕಂತ ಗೈಸ್ ಇವನಿಗೆ. ಯಾವ ತರ ಕೇಕ್? ಕಾ ಪೆಟ್ರೋಲ್ ಕೇಕ್. ಅದೇನೋ ಯೂಟ್ಯೂಬಲ್ಲಿ ವಿಡಿಯೋಸ್ ಬರುತ್ತಲ್ಲ, ಆ ಥರದ್ದು ಕೇಕ್ ಬೇಕಂತ ಡಿಸೈನ್ ಮಾಡಿಸಿ ಬೇಕು ಅಂತವನೇ. ಸೊ ಟುಮಾರೋ ನಮ್ಮ ಶ್ರೀನಿ ಅವ್ರದ್ದು ಬರ್ತಡೇ, 3ನೇ ವರ್ಷದ ಹುಟ್ಟುಹಬ್ಬ ನಾಳೆಗೆ. ಏನ್ ಬೇಕು ಗಿಫ್ಟ್? ಏನ್ ಬೇಕು ನಿನಗೆ? ಕೇಕ್ ಬಿಡು. ಕೇಕ್ ಆದ್ಮೇಲೆ ಬೇರೆ ಏನ್ ಬೇಕು? ಆಟ ಸಾಮಾನು. ಆಮೇಲೆ ಏನ್ ಬೇಕು? ಕೊಕೊಮಿಲಂದು. ಇದು ಯಾವ ಗಾಡಿ? ಬುಲೆಟ್. ಬುಲೆಟ್ ಇಲ್ಲೇ ಅದಲ್ಲ ನಿಮ್ಮ ಅಪ್ಪಂದು. ಓದ್ತೀಯಾ? ಸರಿ ಆಯ್ತು ಗೈಸ್. ಈಗ ನಮ್ಮ ಶ್ರೀನಿ ಡ್ಯಾನ್ಸ್ ಆಡ್ತಾನೆ. ನಮ್ಮ ನಿತಿ ಬಂದಿದ್ದಾನೆ. ಏನು? ಗುಡ್ಡೆಕಾಯಿ. ನಮ್ಗೆಲ್ಲ ಚೋಚೆಕಾಯಿ. ಗೈಸ್ ಈಗ ನಮ್ಮ ಶ್ರೀನಿ ಡ್ಯಾನ್ಸ್ ಆಡ್ತಾನೆ. ಏನು? ಕಾಣದಂತೆ ಮಾಯವಾದನು ಸಾಂಗ್ ಪ್ಲೇ. ತಾರಕು ಆಡು. ಒಂದು ಡ್ಯಾನ್ಸ್ ನೋಡಿ ಗೈಸ್. ಹಾ ಕಮಾನ್. ಓ ಕಲ್ತವನೆಲ್ಲ ಡ್ಯಾನ್ಸ್ನ. ಹಾ ಆಮೇಲೆ ಕೈಯಲ್ಲಿ ಆಡೋ. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಗೈಸ್ ಈಗ ನಾವು ನಮ್ಮ ಶ್ರೀನಿನೇ ತಾಕೊಂಡು, ನಮ್ಮ ಪದ್ಮಿಣಿನೇ ತಾಕೊಂಡು ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ಎಷ್ಟು ಗ್ರಾಮ್ ಇದೆ ಗೋಲ್ಡ್? ಇದು ಡೈಮಂಡು ಗೊತ್ತಿಲ್ಲ. 3 ಗ್ರಾಮು ನೋಡಿ ಗೈಸ್. ನಮ್ಮ ಮಾವವ್ರದ್ದು ಸ್ಲಿಪ್ಪರ್ ಹಾಕೊಂಡು, ಏನೊಂಥರ ಅಂಕಲ್ ಸ್ಲಿಪ್ಪರ್ ಹಾಕೊಂಡು ಇವತ್ತು ಹೋಗ್ತಾ ಇರೋದು. ಎಲ್ಲಿಗೆ ಅಂತಂದರೆ, ನಮ್ಮ ರಜನಿ ಅಕ್ಕ ಇದ್ದಾರಲ್ಲ, ಅವರ ಫ್ರೆಂಡ್ದು ಮದುವೆ ಆಗಿತ್ತು. ಅವರು ನೆರ್ವಿ ಆ್ಯಂಡ್ ದೇವ್ರ ಸಾವು ಎರಡೂ ಮಾಡ್ತಾಯಿದ್ರು. ಸೊ ಇನ್ವೈಟ್ ಮಾಡಿದರು ಅಲ್ಲಿಗೆ ಕರ್ಕೊಂಡು ಹೋಗೋಣ ಅಂತ. ಬಿಕಾಸ್ ಈಚೆ ಕಡೆ ಸಿಕ್ಕಾಬಟ್ಟೆ ಬಿಸಿಲು ಇದೆ ಗೈಸ್. ಬೈಕಲ್ಲಿ ಹೋದರೆ ಸುಟ್ಟೋಗುತ್ತೆ ಸ್ಕಿನ್ನು. ಸೊ ಅದಕ್ಕೆ ಕಾರಲ್ಲಿ ಹೋಗೋಣ, ಮಕ್ಕಳನ್ನ ಕರ್ಕೊಂಡು ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್. ಇದೇ ನೋಡಿ ದಿ ಮೋಸ್ಟ್ ಫೇಮಸ್ ಆ್ಯಂಡ್ ಪವರ್ಫುಲ್ ಕಬ್ಬಾಳು ದೇವಸ್ಥಾನ, ಕಬ್ಬಾಳಮ್ಮನ ದೇವಸ್ಥಾನ. ರಶ್ ಇದ್ದಾರೆ, ವೆಹಿಕಲ್ಸ್ ನೋಡ್ಬೋದು, ಸಿಕ್ಕಾಬಟ್ಟೆ ಚೆನ್ನಾಗಿದ್ದಾರೆ. ಬಿಕಾಸ್ ಇವತ್ತು ಸಂಡೇ ಹಂಗ್ರ ಜಾಸ್ತಿ ಜನ ರಶ್ಶು. ಭಾನುವಾರ ಯಾವಾಗ ಬಂದಿಲ್ಲ. ಬಾ ಫಂಕ್ಷನ್ ಹೋಗೋಣ. ಮಾಮಿ ಬತ್ತು ಇಲ್ಲಿ ರೈಟ್ ಸೈಡಲ್ಲಿ. ಇಲ್ಲಿ ಮಾಮಿ ಅಲ್ಲೈತೆ. ಈಗ ಅಪ್ಪನ್ನ ಕೇಳಲ್ಲ ನಿನ್ ಗಿಫ್ಟ್ ನಾಳೆ ಬರ್ತಡೆಗೆ? ಏನ್ ಕೇಳಿದ್ಯಾ ಅಪ್ಪನ್ನ? ನಾನು ಅವಾಗಲೇ ಹೇಳ್ಬಿಟ್ಟು ನಮ್ಮ ಮಾಮನೆ ಕೊಡಿಸ್ತದೆ ಅಂತ. ಮಾಮ ಕೊಡ್ಸೋದು ಬೇರೆ, ಅಪ್ಪ ಕೊಡ್ಸೋದು ತಿಂಡಿ ವಾಚ್. ಏನ್ ಒಂದೊಂದು ಏನೇನೋ ಐಟಮ್ನ ಹೆಂಗೆಂಗೋ ಕರಿತಾನೆ ಗೈಸ್ ನಮ್ಮ ಶ್ರೀನಿ. ಇವಳು ಒಂದು ರೌಂಡ್ ಸ್ಲಿಪ್ ಮಾಡ್ತಾವಳೆ. ಸೀಟ್ ಬೆಲ್ಟ್ ಹಾಕೊಳ್ಳುವ ವಿಧಾನ ಇದು. ದೇವಸ್ಥಾನ ನೋಡಿ ಗೈಸ್, ಹೋಗ್ಬೇಕು. ಬಟ್ ಇವಾಗ ನಾನ್ ವೆಜ್ ಊಟ ಇರೋದ್ರಿಂದ ಹೋಗೋಕ್ಕಾಗಲ್ಲ. ನಾನ್ ವೆಜ್ ತಿನ್ಕೊಂಡು ಹೋಗ್ಬೋದಲ್ವ ಇಲ್ಲಿಗೆ? ಅಷ್ಟೇ ದೇವಸ್ಥಾನಕ್ಕೆ ಹೋಗ್ಬೋದು. ಸೊ ಈಗ ಲೇಟ್ ಆಗಿಬಿಟ್ಟಿದೆ, ಫಂಕ್ಷನ್ ಅಟೆಂಡ್ ಮಾಡೋಣ ಫಸ್ಟ್. ಏಯ್ ಅದು ನೀಟಾಗಿ ವರ್ಕ್ ಆಗಲ್ಲ. ಬಾ ಗನ್ ಕೊಡಿಸ್ತೀನಿ. ಬಾ ಗನ್ ಬೇಕಾ ಇದು ಬೇಕಾ? ಯಾವ ಗನ್ ಬೇಕು? ಗನ್ ಬೇಕಂತ ಅವನಿಗೆ. ಮಕ್ಳುಗಳ್ದು ನೋಡಿ, ತಿಂಡಿ ಇಲ್ಲ ಅಂತಂದ್ರೆ ಆಟ ಸಾಮಾನು ಎರಡರಲ್ಲೇ ತಗೋ. ನೀನು ಎಳೆ ಮಗ, ನಿನ್ಗೆ ಲೇಸರ್ ಲೈಟ್ ಬೇಕೇ ಬೇಕು ಬಿಡು. ಏನಿಲ್ಲ
ಅಣ್ಣ ಒಂದು ಲೇಸರ್ ಲೈಟ್ ಕೊಡೋಣ. ಏನು ಹಾಕೊಂಡು ಹೊಡೆಯೋದು ಹೇಳ್ತೀನಿ ಅದು? ಯಾರು ಹೊಡಿತೀವಿ? ನನಗೆ ಕೊಡಿಸ್ತವ್ರಿಗೇನೆ. ಗಾಯ್ಸ್, ನಮ್ಮದು ಊರಲ್ಲಿ ಒಂಟಿ ಮನೆ. ಸೊ ಈ ಕಡೆನೂ ಮನೆ ಇಲ್ಲ, ಈ ಕಡೆನೂ ಜಾಸ್ತಿ ಮನೆ ಇಲ್ಲ, ಅಲ್ಲಿದೆ ಒಂದು. ಸೊ ಅದಕ್ಕೋಸ್ಕರ ಒಂದು ಸ್ಟ್ರೀಟ್ ಲೈಟ್ ಹಾಕ್ಸಿದ್ದೆ ಇಲ್ಲಿ. ಅದಕ್ಕೆ ಆನ್ ಆ್ಯಂಡ್ ಆಫು ಇಲ್ಲಿ ಇಡ್ಸಿದ್ದೀನಿ ಗಾಯ್ಸ್. ನಾನು ಬಂದಾಗ ಆನ್ ಮಾಡ್ಕೊಳ್ಳೋದು, ಇಲ್ಲ ಅಂತಂದಾಗ ಆಫ್ ಮಾಡ್ಕೊಳ್ಳೋದು. ಸ್ವಿಚ್ ಆಗೈತೆ, ಬಟ್ ಕರೆಂಟ್ ಇಲ್ಲ ಈಗ ಸದ್ಯಕ್ಕೆ. ಆನಲ್ಲೇ ಇದೆ. ಮಕ್ಳಿಗೆ ಅದೇ ಇಷ್ಟ. ಅವ್ರೇನು ಚಿನ್ನ ಬೆಳ್ಳಿ ಇಷ್ಟಪಡ್ತಾರಾ? ಚಿನ್ನ ಬೆಳ್ಳಿ ಇಷ್ಟಪಡಲ್ಲ, ಬರೀ ನೀರೆಲ್ಲ ಬೆಳಗ್ಗೆ ಮಧ್ಯಾಹ್ನದಿಂದ ಬರೀ ನೀರೆಲ್ಲ ಆಡ್ತಾವ್ರೆ. ಮುನಿಲಿ ಬನ್ನಿ ಬೇಸಿಗೆ ಹೆಂಗೋ. ಇವಳಿಗೆ ಲೇಸರ್ ಲೈಟ್ ಕೊಡ್ಸಿರ್ತೀನಿ, ನನಗೆ ಬಿಡ್ತಾವಳು. ಇವಳು ಸ್ಟೈಲ್ ನೋಡಿ ಗೈಸ್, ಹೇರ್ ಸ್ಟೈಲ್. ಮುಂದೆಗಡೆ ಕರ್ಲಿ ಮಾಡ್ಕೊಂಡಿದ್ದಾಳೆ, ಹಿಂದೆಗಡೆ ಸ್ಟ್ರೈಟ್ ಹೇರ್ ಬಿಟ್ಟಿದ್ದಾಳೆ. ಅರ್ಧಂಬರ್ಧ ಉಚ್ಚಿ ಥರ ಕಾಣಿಸ್ತಾವಳೆ. ಓಕೆ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅರ್ಧಂಬರ್ಧ ಈ ವ್ಲಾಗು ಫುಲ್ಲು ಹುಷಾರು ತಪ್ಪುಟ್ಟೆ ಮಾಡಿಬಿಟ್ಟಿದ್ದೀನಿ. ನಾಳೆ ಬೇರೆ ನಮ್ಮ ಶ್ರೀನಿದು ಬರ್ತಡೇ ಇದೆ. ಒಂದು ಬರ್ತಡೇಗೆ ಏನಾದ್ರು ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಬಟ್ ತಲೆ ಐಡಿಯಾನೇ ಹೊಡಿತಾ ಇಲ್ಲ ಗೈಸ್, ಏನು ಮಾಡೋದು ಎತ್ತ ಅಂತ. ಆನ್ಲೈನಲ್ಲಾದರೆ ಟೈಮ್ ಇರುತ್ತೆ, ಒಂದು 4-5 ದಿನ ಅನ್ಬೋದು, ಬಟ್ ನಾಳೆನೇ ಒಂದು ಬರ್ತಡೇ ಇರೋದು. ಸೊ ನಿಮ್ಗೇನಾದ್ರು ಐಡಿಯಾ ಗೊತ್ತಿದ್ರೆ ಒಂದು ಸ್ವಲ್ಪ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಐ ವಿಲ್ ಟ್ರೈ ಟು ಬ್ರಿಂಗ್. ಎಸ್, ಈ ವ್ಲಾಗ್ ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟು. ಮದನ್ಗೌಡ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ವ್ಲಾಗ್ಸ್. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ವಾಯ್ಸೇ ಒಂಥರ ಆಗ್ಬಿಟ್ಟಿದೆ ಆ್ಯಂಡ್ ಹುಷಾರು ತಪ್ಪಿಟ್ಟಿದ್ದೀನಿ. ಲವ್ ಯು ಆಲ್. ಹುಷಾರಾಗಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಸಿ ಯು, ಬಾಯ್, ಟೇಕ್ ಕೇರ್.